ಪ್ರೈಸ್ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಪ್ರಿಯರೇ, ಅನುದಿನದ ವಾಕ್ಯ ಭಾಗಕ್ಕಾಗಿ ನಿಮ್ಮನ್ನ ಸ್ವಾಗತಿಸ್ತಿದ್ದೀನಿ. ಬನ್ನಿ ದೇವರ ವಾಕ್ಯವನ್ನ ಓದಿಕೊಳ್ಳೋಣ. ಕೀರ್ತನೆಗಳು 102ನೇ ಅಧ್ಯಾಯ 1ನೇ ವಚನ. ಯೆಹೋವನೇ, ನನ್ನ ಪ್ರಾರ್ಥನೆಯನ್ನು ಕೇಳು, ನನ್ನ ಕೂಗು ನಿನಗೆ ಮುಟ್ಟಲಿ. ಪ್ರಿಯರೇ, ಭಕ್ತನು ಒಂದು ಸುಂದರವಾದಂತ ಪ್ರಾರ್ಥನೆ ಮಾಡ್ತಿದ್ದಾನೆ. ದುಃಖದಲ್ಲಿರುವಂತ ಭಕ್ತನು ದೇವರನ್ನ ನೋಡಿ ಹೀಗೆ ಪ್ರಾರ್ಥಿಸ್ತಿದ್ದಾನೆ: ಯೆಹೋವನೇ, ನನ್ನ ಕೂಗನ್ನು ಕೇಳಿ ನನ್ನ ಪ್ರಾರ್ಥನೆಗೆ ಉತ್ತರಿಸು ಎಂಬುದಾಗಿ. ನನ್ನ ಕೂಗನ್ನು ಕೇಳು. ಪ್ರಿಯರೇ, ನಾವು ಕೂಡ ಪ್ರಾರ್ಥಿಸ್ತಿದ್ದೀವಿ. ನಮ್ಮ ಕೂಗು ದೇವರಿಗೆ ಮುಟ್ಟುವಾಗಿರಬೇಕು. ನಮ್ಮ ಪ್ರಾರ್ಥನೆಯ ಕೂಗು, ನಮ್ಮ ಪ್ರಾರ್ಥನೆಯ ಶಬ್ದ ದೇವರು ಕೇಳುವ ಹಾಗೆ ನಾವು ಪ್ರಾರ್ಥಿಸುವರಾಗಿರ್ಬೇಕು. ಅಂದ್ರೆ ಗಂಟಲು ತೆಗೆದು, ಅಂದ್ರೆ ಶಬ್ದ ತೆಗೆದು ನೀನು ಜೋರಾಗಿ ಕೂಗು ಅಥವಾ ಅರ್ಚು ಅಥವಾ ಕೂಗಾಡು ಎಂಬುದಾಗಿ ಇದರ ಅರ್ಥವಲ್ಲ. ಆದ್ರೆ ನಿನ್ನ ಪ್ರಾರ್ಥನೆಯ ಶಬ್ದವು, ಅಂದರೆ ನೀನು ಮಾಡುವಂತ ಪ್ರಾರ್ಥನೆ ಆಳವಾದ ಹೃದಯದಿಂದ ನಮ್ಮೊಳಗಡೆಯಿಂದ ಬರಬೇಕು. ಕೂಗುವಿಕೆ ಅನ್ನೋದು ಬರೀ ಶಬ್ದವಾಗಿರಬಾರ್ದು. ಪ್ರಾರ್ಥನೆ ಅನ್ನೋದು ಒಂದು ಶಬ್ದವಾಗಿ ಬರಬಾರ್ದು. ಬರೀ ಬಾಯಿ ಮಾತಿನಲ್ಲಿ ಅಥವಾ ಈ ಕತ್ತಿನಿಂದ ಹೊರಗಡೆ ಶಬ್ದವಾಗಿರಬಾರ್ದು. ಹೃದಯ ಅಂತರಾಳದಿಂದ ಬರಬೇಕು. ಅದಕ್ಕೆ ಭಕ್ತನು ಹೇಳ್ತಿದ್ದಾನೆ, ಆತನು ದುಃಖದಲ್ಲಿ ಇದ್ದುಕೊಂಡು ಪ್ರಾರ್ಥಿಸ್ತಿದ್ದಾನೆ: ಯೆಹೋವನೇ, ನನ್ನ ಕೂಗನ್ನು ಕೇಳು ಎಂಬುದಾಗಿ. ನೋಡಿ, ದೇವರ ಸನ್ನಿಧಾನಕ್ಕೆ ಪ್ರಾರ್ಥನೆ ಮಾಡ್ಲಿಕ್ಕಾಗಿ ದುಃಖದಲ್ಲಿ ಬಂದಂತ ಅನ್ಯಳು ದೇವಾಲಯದಲ್ಲಿ ತನ್ನ ಹೃದಯದ ಆಳದಲ್ಲಿದ್ದಂತ ಎಲ್ಲಾ ನೋವುಗಳನ್ನ ಮಾತಿಲ್ಲದ ರೀತಿಯಲ್ಲಿ ಆಕೆ ಮನದಲ್ಲೇ ಪ್ರಾರ್ಥಿಸ್ತಿದ್ಲು. ತನ್ನ ಮನೋವೇದನೆಯಲ್ಲಿ ಆಕೆ ಹೃದಯದ ಅಂತರಾಳದಿಂದ ಶಬ್ದವನ್ನ ತೆಗೆದು ದೇವರು ಕೇಳುವ ಹಾಗೆ ಪ್ರಾರ್ಥಿಸ್ತಿದ್ಲು. ಆದ್ರಿಂದ ಆಕೆಗೆ ಪ್ರಾರ್ಥನೆಗೆ ಉತ್ತರ ಬಂತು. ನಾವು ಮಾಡುವಂತ ಪ್ರಾರ್ಥನೆಗಳಲ್ಲಿ ಶಬ್ದವಿರ್ತದೆ, ಆದರೆ ಹೃದಯದ ಅಂತರಾಳದಿಂದ ಬರುವಂತ ಪ್ರಾರ್ಥನೆ ಶಬ್ದವಾಗಿರಲ್ಲ. ಇದೇ ವ್ಯತ್ಯಾಸ. ನಾವು ಅನೇಕ ವಿಧವಾದ ಪ್ರಾರ್ಥನೆಗಳನ್ನ ನಾವು ಮಾಡ್ತೀವಿ ಪ್ರೇರೆ, ಆದ್ರೆ ದೇವರು ಯಾವ ಪ್ರಾರ್ಥನೆ ಕೇಳ್ತಾನೆ, ಯಾವ ಪ್ರಾರ್ಥನೆಗೆ ದೇವರು ಕಿವಿಗೊಡ್ತಾನೆ ಎಂಬುದಾಗಿ ಹೇಳೋದಾದ್ರೆ ಹೃದಯದ ಅಂತರಾಳದಿಂದ ಕೂಗುವಂತ ಪ್ರಾರ್ಥನೆ ಆತನು ಕೇಳ್ತಾನೆ. ಅದಕ್ಕೆ ಭಕ್ತನ ಹೇಳ್ತಿದ್ದ, ನಾನು ದುಃಖದಿಂದ ನಾನು ಕೂಗುತ್ತಿದ್ದೀನಿ ಅಂತ ಹೇಳ್ತೀನಿ. ದುಃಖದಲ್ಲಿ ಮನ ಮುರಿಯಲ್ಪಟ್ಟವರಾಗಿ ಕುಗ್ಗಿಸಲ್ಪಟ್ಟಂತ ವ್ಯಕ್ತಿ ಅಥವಾ ನಿರಾಸೆಗೆ ಒಳಗಾದ ವ್ಯಕ್ತಿ, ಕೈ ಬಿಡಲ್ಪಟ್ಟಂತ ವ್ಯಕ್ತಿ ಏನ್ ಮಾಡ್ತಾನೆ ಅಂದ್ರೆ, ಅವನ ಪ್ರಾರ್ಥನೆಗಳು ಬರೀ ಶಬ್ದವಾಗಿರಲ್ಲ, ಅದು ಅವನ ಹೃದಯದ ಅಂತರಾಳದಿಂದ ಬರುವಂತದ್ದಾಗಿರ್ತದೆ. ಒಂದು ಬಿಡುಗಡೆ ಇದರಿಂದ ಬೇಕೇ ಬೇಕು. ದೇವರು ಇದಕ್ಕೆ ನನಗೆ ಸಹಾಯ ಮಾಡ್ಲೇಬೇಕು. ಈ ಅವಮಾನದಿಂದ ನಾನು ತರಬೇಕು ಹೊರಗಡೆ, ಈ ವ್ಯಾಧಿಯನ್ನು ನಾನು ಗುಣಪಡಿಸ್ಬೇಕು, ಈ ಮರಣಕರವಾದಂತ ಕಾರ್ಯಗಳಲ್ಲಿ ನನಗೆ ಜಯವನ್ನು ಕೊಡ್ಲೇಬೇಕು ಎಂಬುದಾಗಿ ಅಂತರಾಳದಿಂದ ಮಾಡುವಂತ ಪ್ರಾರ್ಥನೆ ಇದೆಯಲ್ಲ, ಅಂತರಾಳದಿಂದ ಕೂಗುವಂತ ಕೂಗಿದೆಯಲ್ಲ, ಅದು ನಿಜವಾಗ್ಲೂ ದೇವರು ಕೇಳುವಂತನಾಗಿರ್ತಾನೆ. ಅದಕ್ಕೆ ನೋಡಿ, ಯೇಸು ಸ್ವಾಮಿ ಯೆರಿಕೋ ಪಟ್ಟಣವನ್ನ ದಾಟಿ ಹೋಗುವಾಗ ಭಿಕ್ಷೆ ಬೇಡುತ್ತಿದ್ದ ಕೂತಿದ್ದಂತ ಒಬ್ಬ ಮನುಷ್ಯನು ಯೇಸು ಈ ಮಾರ್ಗದಲ್ಲಿ ಹೋಗ್ತಿದ್ದಾನೆಂಬುದಾಗಿ ತಿಳಿದು ಆತನು ಕೂಗ್ಲಿಕ್ಕೆ ಪ್ರಾರಂಭ ಆಗ್ತಾನೆ. ಯೇಸುವೇ, ದಾವಿದನ ಕುಮಾರನೇ, ನನ್ನನ್ನು ಕರುಣಿಸು ಎಂಬುದಾಗಿ ಕೂಗ್ತಾನೆ. ಅಲ್ಲಿದ್ದಂತ ಜನರೆಲ್ಲ ಆತನನ್ನ ಗದರಿಸಿ ಸುಮ್ಮನೆ ಇರಿಸಲು ಪ್ರಯತ್ನಿಸ್ತಾರೆ. ಆದ್ರೆ ಅವನು ಹೃದಯದ ಅಂತರಾಳದಿಂದ, ಅಂದ್ರೆ ಬಹು ನಿರೀಕ್ಷೆಯ ಕೂಗಾಗಿತ್ತು, ಬಹು ನಂಬಿಕೆಯ ಕೂಗಾಗಿತ್ತು. ಬಹಳ ವರ್ಷದಿಂದ ಅದನ್ನ ಎದುರು ನೋಡ್ತಿದ್ದ. ಯೇಸು ನನ್ನ ಕೂಗನ್ನ ಕೇಳಿ ನನ್ನ ಉತ್ತರಿಸಬೇಕು ಎಂಬುದಾಗಿ. ಅದಕ್ಕಾಗಿ ಆ ಪರಿಸ್ಥಿತಿನ ನೋಡ್ಲಿಲ್ಲ, ಆ ಜನರ ಬೆದರಿಕೆಯನ್ನ ನೋಡ್ಲಿಲ್ಲ. ಆದ್ರೆ ಬಹಳ ವರ್ಷದಿಂದ ಅವನ ಹೃದಯದಲ್ಲಿ ಇದ್ದಂತ ಆ ಕೂಗು, ಅಂತರಾಳದಿಂದ ಇದ್ದಂತ ಕೂಗು, ನಾನು ಕೂಡನಾಗಿ ಇತರರ ಮುಂದೆ ನಾನು ಕೈ ಒಡ್ಡು ನಿಲ್ಬೇಕಲ್ಲ. ಬಹಳ ದಿನದಿಂದ ಕ್ರಿಸ್ತನನ್ನ ಎದುರು ನೋಡ್ತಿದ್ದ. ಯಾಕಂದ್ರೆ ಆತನು ಮಾಡಿದಂತ ಅದ್ಭುತ ಕಾರ್ಯಗಳನ್ನ ಎದುರು ನೋಡ್ತಿದ್ದ. ಕ್ರಿಸ್ತನು ಬಳಿಯಲ್ಲಿ
ನಾನು ಹೃದಯದ ಅಂತರಾಳದಿಂದ ಕೂಗಿ ನನ್ನ ಕಷ್ಟಕ್ಕೆ ನಾನು ಪರಿಹಾರನ ಹೊಂದಿಕೊಳ್ಳಬೇಕು. ನನ್ನ ಎರಡು ಕಣ್ಣುಗಳು ಕಾಣುವಂತೆ ನಾನು ಕ್ರಿಸ್ತನನ್ನ ಕೂಗಬೇಕು ಎಂಬುದಾಗಿ ಆ ಕುರುಡನು ಹೃದಯದ ಅಂತರಾಳದಿಂದ ಕೂಗ್ತಾನೆ. ಆಗ ಸ್ವಾಮಿ ನಿಂತುಕೊಂಡು ಆತನ ಹತ್ತಿರ ಬರಗುಡಿಸಿ ನಾನು ನಿನಗೆ ಏನ್ ಮಾಡ್ಬೇಕು ಎಂಬುದಾಗಿ ಕೇಳ್ತಾನೆ. ಆಗ ಆ ಕುರುಡನು ಹೇಳ್ತಾನೆ, ನನಗೆ ಕಣ್ಣುಗಳು ಬರುವಂತೆ ಸಹಾಯ ಮಾಡು. ಆಗ ಸ್ವಾಮಿ ಹೇಳ್ತಾನೆ, ನಿನ್ನ ನಂಬಿಕೆಯೇ ನಿನ್ನನ್ನ ಸ್ವಸ್ಥಪಡಿಸಿದೆ ಎಂಬುದಾಗಿ ಅಲ್ಲಿ ಅದ್ಭುತ ಮಾಡುವುದನ್ನ ನಾವು ನೋಡ್ತೀವಿ. ಪ್ರಿಯರೇ, ನಮ್ಮ ಪ್ರಾರ್ಥನೆ ಕೂಗು ಏನಾಗಿರ್ಬೇಕಂದ್ರೆ ಅದು ಹೃದಯದ ಅಂತರಾಳದಿಂದ ಕೂಗುವಂತದ್ದಾಗಿರ್ಬೇಕು. ಅದಕ್ಕೆ ಭಕ್ತನು ಹೇಳ್ತಿದ್ದಾನೆ, ದುಃಖದಲ್ಲಿ ಮನಮುರಿದವನಾಗಿ ಹೇಳ್ತಿದ್ದಾನೆ, ಯೆಹೋವನೇ ನನ್ನ ಪ್ರಾರ್ಥನೆಯ ಕೂಗು ಕೇಳು. ನೋಡಿ, ರೋಮಪತ್ರಿಕೆ 8ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ 26ನೇ ವಚನದಲ್ಲಿ, ಪವಿತ್ರಾತ್ಮನು ತಾನೇ ನಮ್ಮ ಆತ್ಮದಲ್ಲಿ ಇದ್ದುಕೊಂಡು ನಮ್ಮ ಹೃದಯದ ಅಂತರಾಳದಲ್ಲಿ ಇದ್ದುಕೊಂಡು ಮಾತಿಲ್ಲದಂತ ನರಳುವಿಕೆಯಲ್ಲಿ ಆತನು ಕೂಗುವವನಾಗಿದ್ದಾನೆ. ಆ ಶಬ್ದವನ್ನ ಕೇಳುವಂತ ಪರಲೋಕ ತಂದೆ ನಮಗೆ ಪವಿತ್ರಾತ್ಮನ ಮನೋಭಾವನೆ ಏನಾಗಿದೆ, ಆತನು ಯಾವ ವಿಷಯಕ್ಕಾಗಿ ಪ್ರಲಾಪಿಸ್ತಿದ್ದಾನೆ, ಯಾವ ವಿಷಯಕ್ಕಾಗಿ ಭಿನ್ನವಿಸ್ತಿದ್ದಾನೆ ಎಂಬುದಾಗಿ ತಿಳ್ಕೊಳ್ತಾನಂತೆ. ಆದ್ರಿಂದ ಇವತ್ತು ನಾವು ಅಂತರಾತ್ಮನಿಂದ ಅಂದ್ರೆ ಪೂರ್ಣ ಹೃದಯದಿಂದ ದೇವರನ್ನ ಕೂಗಿ ಪ್ರಾರ್ಥಿಸಬೇಕು. ಅಂದ್ರೆ ಅದು ಬರೀ ಶಬ್ದ ಅಲ್ಲ, ಅದು ಪ್ರಾರ್ಥನೆ ಆಗಿರ್ಬೇಕು. ಅದು ಕೂಗುವಂತ ಮಾತಿಲ್ಲದಂತ ಶಬ್ದವಾಗಿದ್ರೆ ಅದು ಅಂತರಾಳದಿಂದ ಬರುವಂತ ಒಂದು ಪ್ರಾರ್ಥನೆಯ ಮನವಿ ಆಗಿರ್ಬೇಕು. ಅಂತ ಪ್ರಾರ್ಥನೆಗೆ ಖಂಡಿತವಾಗಿ ದೇವರು ಉತ್ತರ ಕೊಡ್ತಾನೆ. ನೀವಾಗೆ ಕೂಗುವವರಾಗಿದ್ದೀರಾ, ನಿಮ್ಮ ಹೃದಯದಲ್ಲಿ ಈ ರೀತಿಯಾದ ಪ್ರಾರ್ಥನೆ ನೀವು ಮಾಡೋದಾದ್ರೆ ಖಂಡಿತವಾಗಿ ದೇವರು ನಿಮ್ಮನ್ನ ಉತ್ತರಿಸ್ತಾನೆ. ಖಂಡಿತ ನಿಮ್ಗೆ ಸಹಾಯ ಮಾಡ್ತಾನೆ. ಬನ್ನಿ ನಾವು ಪ್ರಾರ್ಥಿಸೋಣ. ಪ್ರೀತಿ ಉಳ್ಳ ತಂದೆಯೇ, ನಮ್ಮ ಪ್ರಾರ್ಥನೆಗಳನ್ನು ಕೇಳುವವ ನೀನಾಗಿದ್ದಿ ಸ್ವಾಮಿ. ಕರ್ತನೆ, ಹೃದಯದ ಅಂತರಾಳದಿಂದ ನಾವು ಕೂಗುತ್ತಾ ಇದ್ದೀವಿ. ಭಕ್ತನು ಹೇಳುವ ಪ್ರಕಾರವಾಗಿ ಸ್ವಾಮಿ ನಮ್ಮ ಕೂಗುಗಳನ್ನ ನೀನು ಕೇಳುವ ದೇವರಾಗಿದೆಯಲ್ಲ, ಉತ್ತರಿಸುವನಾಗಿದ್ದೆ. ಅದಕ್ಕಾಗಿ ನನಗೆ ಸ್ತೋತ್ರ. ಯಾರೆಲ್ಲ ಕರ್ತನೆ ಭೂಮಿಯ ಕಡೆಯ ಭಾಗಗಳಿಂದ ಇದ್ದುಕೊಂಡು ನಿನ್ನನ್ನು ಕೂಗುತ್ತಿದ್ದಾರೋ ಅವರ ಪ್ರಾರ್ಥನೆಗಳಿಗೆ ಉತ್ತರಿಸು, ಸಹಾಯ ಮಾಡು. ಅಗತ್ಯತೆಗಳು ಸಂಧಿಸಲ್ಪಡ್ಲಿ ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನ ಆಶೀರ್ವದಿಸಲಿ.